ಬಸವನ ಬಾಗೇವಾಡಿಯಲ್ಲಿ ಕ್ರಾಂತಿವೀರ ಬ್ರಿಗೇಡ್ ಉದ್ಘಾಟನೆ ಕಾರ್ಯಕ್ರಮ ಮಾಡಲಾಗಿದ್ದು, ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಅವರ ನೂತನವಾಗಿ ಹುಟ್ಟುಹಾಕಿರುವ ಕ್ರಾಂತಿವೀರ ಬ್ರಿಗೇಡ್ ವಿಶ್ವಗುರು ಬಸವಣ್ಣನ ಜನ್ಮಭೂಮಿ ಬಸವನ ಬಾಗೇವಾಡಿಯಲ್ಲಿ ನಾಡಿನ ಸಾಧು ಸಂತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಉದ್ಘಾಟನೆಯಾಯಿತು. ಇನ್ನು ಬಸವನ ಬಾಗೇವಾಡಿ ಪಟ್ಟಣದ ಬಸವೇಶ್ವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ಬಳಿಕ 1008 ಮಹಿಳೆಯರಿಂದ ಪೂರ್ಣ ಕುಂಭ ಮೆರವಣಿಗೆ ನಡೆಸಲಾಗಿದ್ದು, ಈ ವೇಳೆ ಜನಪದ ಡೊಳ್ಳು ವಾದ್ಯ ಮೇಳ ಮತ್ತು ಅಷ್ಟೇ ಅಲ್ಲದೆ ಗೊಂಬೆ ಕುಣಿತಗಳ ಸಂಭ್ರಮಗಳ ನಡುವೆ ಸಾಧು ಸಂತರು, ಮಠಾಧೀಶರು, ಬ್ರಿಗೇಡಿನ ಸಹಸ್ರಾರು ಕಾರ್ಯಕರ್ತರು ಈ ವೇಳೆ ಮೆರವಣಿಗೆಯಲ್ಲಿ ಹೆಜ್ಜೆಯನ್ನು ಹಾಕಿದ್ದಾರೆ. ಬ್ರಿಗೇಡಿನ ರಾಜ್ಯ ಸಂಚಾಲಕ ಕೆಎಸ್ ಈಶ್ವರಪ್ಪ ದಂಪತಿ, ಬ್ರಿಗೇಡಿನ ಕಾರ್ಯಾಧ್ಯಕ್ಷ ಕೆಇ ಕಾಂತೇಶ್ ದಂಪತಿ ಗೋಪೂಜೆ ಹಾಗೂ ಕನೇರಿ ಅದೃಶ್ಯ ಕಾಣಸಿದ್ದೇಶ್ವರ ಸ್ವಾಮೀಜಿ ಅವರ ಪಾದಪೂಜೆಯನ್ನು ನೆರವೇರಿಸಿದ್ದು, ಇದೇ ವೇಳೆ ಬ್ರಿಗೇಡಿನ ಪದಾಧಿಕಾರಿಗಳು ನಾಡಿನ 1008 ಸಾಧು ಸಂತರಿಗೆ ಸಾಮೂಹಿಕವಾಗಿ ಪಾದಪೂಜೆಯನ್ನು ನೆರವೇರಿಸಿದ್ದಾರೆ. ವಿಶ್ವಗುರು ಬಸವಣ್ಣನವರ ಕುರಿತು ಪ್ರಾರ್ಥನಾ ಗೀತೆಗೆ ಶಾಲಾ ಮಕ್ಕಳು ಆಕರ್ಷಕ ನೃತ್ಯ ಪ್ರದರ್ಶಿಸುವ ಮೂಲಕ ಕಾರ್ಯಕ್ರಮದ ರಂಗನ ಹೆಚ್ಚಿಸಿದ್ದು, ನೀಲಕಂಠ ಶಾಸ್ತ್ರಿಗಳಿಂದ ವೇದಮಂತ್ರ ಪಠನ ನಡೆಸಲಾಗಿದೆ. ಲಾಂಛನ ಬಿಡುಗಡೆ, ಖಡ್ಗ, ತ್ರಿಶೂಲ, ಭಗವಧ್ವಜ ಮತ್ತು ಶಿವಲಿಂಗ ಒಳಗೊಂಡ ಕ್ರಾಂತಿವೀರ ಬ್ರಿಗೇಡ್ ಲಾಂಛನವನ್ನ ಕೊಲ್ಹಾಪುರ ಕನ್ನಿಗೇರಿ ಮಠದ ದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅನಾವರಣಗೊಳಿಸಿದ್ದಾರೆ. ಇನ್ನು ರೀಟೇಕ್ ಕ್ರಾಂತಿವೀರ ಬ್ರಿಗೇಡ್ ಲಾಂಛನವನ್ನ ಕೊಲ್ಹಾಪುರ ಕನ್ನಿಗೇರಿ ಮಠದ ಅದೃಶ್ಯ ಕಾಡುಸಿದ್ದೇಶ್ವರ ಸ್ವಾಮೀಜಿಯವರು ಅನಾವರಣಗೊಳಿಸಿದ್ದು, ಹಾರಾಟ ಬಿಡಿ ಇದು ಸಂಗೊಳ್ಳಿ ರಾಯಣ್ಣ ಅಂದರೆ ಹುಲಿ ಎಂಬ ಬ್ರಿಗೇಡ್ ಧ್ಯೇಯ ಗೀತೆ ಸಿಡಿಯನ್ನು ತಿಂತನಿ ಶಾಖಾಮಠದ ಸಿದ್ದರಾಮಾನಂದಪುರಿ ಸ್ವಾಮೀಜಿ ಬಿಡುಗಡೆ ಮಾಡಿದ್ದಾರೆ. ಸಂಗೀತದ ಅಬ್ಬರದ ನಡುವೆ ಮಠಾಧೀಶರು ಕ್ರಾಂತಿವೀರ ಬ್ರಿಗೇಡ್ ಅನ್ನ ಉದ್ಘಾಟಿಸಿದ್ದು, ಮಠಾಧೀಶರು ಈಶ್ವರಪ್ಪನವರ ಕೈಗೆ ಖಡ್ಗ ತೊಡಿಸಿ ಸನ್ಮಾನಿಸಿದ್ದಾರೆ. ಈ ವೇಳೆ ಬ್ರಿಗೇಡ್ ದೇಹ ಗೀತೆಯಲ್ಲಿ ಶಿವಮೊಗ್ಗದ ಪಟ್ಟೆಹುಲಿ ಈಶ್ವರಪ್ಪ ಎಂದು ಬಣ್ಣಿಸುವ ಹಾಡಿನ ತುಣುಕು ಅನುಸರಿಸಿತು. ಇನ್ನು ಬ್ರಿಗೇಡ್ ರಾಜ್ಯ ಘಟಕದ ಅಧ್ಯಕ್ಷ ಬಸವರಾಜ್ ಬಾಳಿಕಾಯಿ, ಮಹಿಳಾ ಘಟಕದ ಅಧ್ಯಕ್ಷರಾದ ಶಿಲ್ಪಾ ಕುದುಗೊಂಡ, ಕಾರ್ಯಾಧ್ಯಕ್ಷ ಕೆಇ ಕಾಂತೇಶ್, ಜಯಶ್ರೀ ಈಶ್ವರಪ್ಪ, ರಾಜಶ್ರೀ ಯರನಾಳ್ ಸೇರಿದಂತೆ ಇತರರು ಕೂಡ ಭಾಗಿಯಾಗಿದ್ದಲ್ಲದೆ ಗಣ್ಯಾತಿಗಣ್ಯರು ಸೇರಿದಂತೆ ಶ್ರೀಗಳು, ಅನೇಕ ಮಠಾಧೀಶರು ಪಾಲ್ಗೊಂಡಿದ್ದರು. ನಾವೆಲ್ಲರೂ ಜಾತಿ, ಪಕ್ಷ, ಧರ್ಮ ಉಳಿಸಲು ಪ್ರತಿಜ್ಞೆ ಮಾಡೋಣ. ಹಿಂದೂ ಧರ್ಮದ ಉಳಿವಿಗಾಗಿ ಬ್ರಿಗೇಡ್ ಶ್ರಮಿಸಲಿದೆ ಎಂದು ಕ್ರಾಂತಿವೀರ ಬ್ರಿಗೇಡ್ ರಾಜ್ಯ ಸಂಚಾಲಕ ಕೆಎಸ್ ಈಶ್ವರಪ್ಪ ಹೇಳಿದ್ದು, ಕನ್ನಿಗೇರಿ ಮಠದ ಶ್ರೀಗಳು ಮಾತನಾಡಿದ್ದಾರೆ. ಕೇಳೋಣ ಬನ್ನಿ. ಈ ಸಂದರ್ಭದಲ್ಲಿ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ಮಾತನಾಡಿದ್ದು, ಹಿರಿಯಾಧ್ಯಕ್ಷ ಕೆಇ ಕಾಂತೇಶ್ ಕೂಡ ಮಾತನಾಡಿದ್ದು, ಅವ್ರ ಮಾತು ಕೇಳ್ತಾರೆ, ಅವ್ರ ರಾಜ್ಯದಲ್ಲಿ ಅದನ್ನ ಜಾರಿ ತರಕ್ಕೆ ಪ್ರಯತ್ನ ನಡೆಸ್ತಾ ಇದ್ದಾರೆ. ನಾವೆಲ್ಲ ಓದೋದು ಸಾಮಾನ್ಯರು, ನಾವು ಏನೇನು ಚಟುವಟಿಕೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ಹೇಳಿದ್ವಿ, ತುಂಬಾ ಸಂತೋಷ ಪಟ್ಟರು. ಆದರೆ ಅವರೇನೇನು ಚಟುವಟಿಕೆ ಮಾಡ್ತಿದ್ದಾರೆ ಅಂತ ಪೂರ್ಣ ತಿಳ್ಕೊಳ್ಳೋಕೆ ನಮ್ಮ ಕೈಲಾಗಿಲ್ಲ. ಇನ್ನು ನಾನು ಅವ್ರಿಗೆ ಪ್ರಾರ್ಥನೆ ಮಾಡಿದ್ದೀನಿ, ಇದೇ ತಿಂಗಳು 23, 24ಕ್ಕೆ ಕನ್ನೇರಿ ಮಠಕ್ಕೆ ನಾವೆಲ್ಲ ಕೆಲವರು ಹೋಗಿ ಅವ್ರು ಏನೇನು ಮಾಡ್ತಾ ಇದ್ದಾರೆ ಚಟುವಟಿಕೆಗಳನ್ನ ತಿಳಿದುಕೊಂಡು ನಾವು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅನೇಕರು ಆ ಒಂದು ವಿಶೇಷವಾದ ಅನುಭವ ಮಂಟಪದ ಮುಖಾಂತರ ಒಂದುಗೂಡಿಸಿದ್ರೆ ಇವತ್ತು ಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ, ಪೂಜ್ಯ ಶ್ರೀ ಸಿದ್ದರಾಮಾನಂದಪುರಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ 1008 ಸ್ವಾಮಿಗಳು ನಿಮ್ಮನ್ನ ಒಂದು ಗೂಡಿಸಾಗ್ಬಿಡ್ತವೆ, ನಿಮ್ಮನ್ನು ಒಂದು ಮಾಡೇ ಮಾಡ್ತೇವೆ ಅಂತ ತೀರ್ಮಾನ ಮಾಡ್ಬಿಟ್ಟು ಬಂದಿದ್ದಾರೆ. ಅವರ ಆಸೆ 1008 ಜನ ಸ್ವಾಮಿಗಳು ಜೊತೆಗೆ ಕಾಡಸಿದ್ದೇಶ್ವರ ಸ್ವಾಮಿಗಳು, ಸಿದ್ದರಾಮಾನಂದಪುರಿ ಸ್ವಾಮಿಗಳು ಈ ರೀತಿ ಸಾವಿರಾರು ಕಾರ್ಯಕ್ರಮವನ್ನು ನೋಡಿರ್ಬೋದು. 1001ನೇ ಕಾರ್ಯಕ್ರಮ ಇದಲ್ಲ. ಈ ಕಾರ್ಯಕ್ರಮ ನಾವು ನಮ್ಮ ಹೃದಯದಲ್ಲಿ ಒಂದು ಸಿದ್ಧಾಂತವನ್ನು ತಗೊಂಡು ಹೋಗ್ಬೇಕು. ಇಲ್ಲಿ ಕೂತಿರೋರು ಯಾರು ಕೂಡ ನಮ್ಮ ಜಾತಿ ಗೊತ್ತಿಲ್ಲ. ಇಲ್ಲಿ ಇವತ್ತಿನಿಂದ ಮುಂದೆ ಜಾತಿ ಮಾಡೋದಿಲ್ಲ, ಧರ್ಮವನ್ನ, ದೇಶವನ್ನ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ಸ್ವಾತಂತ್ರ್ಯ ಹೋರಾಟಗಾರರು ಬಲಿದಾನ ಮಾಡಿ ಅವರೆಲ್ಲರೂ ಇವತ್ತು ಸ್ವರ್ಗದಲ್ಲಿದ್ದಾರೆ. ಅವ್ರು ಯಾರಿಗೂ ಆತ್ಮಕ್ಕೆ ತೃಪ್ತಿ ಇಲ್ಲ.
ಚಿಂತೆಯಲ್ಲಿ ಅವರಿದ್ದಾರೆ. ಇವತ್ತು 1008 ಸ್ವಾಮಿಗಳ ಪಾದವನ್ನು ಮುಟ್ಟಿ ಮಹಾರಾಜರು, ಕೆಂಚರಾಯ ಪೂಜಾರಿಯವರು, ಮಕ್ಕಳಾಪುರ ಸ್ವಾಮೀಜಿಗಳು, ಮಹಾವೀರ ಪ್ರಭು ಸ್ವಾಮೀಜಿಯವರು, ಜಗದೀಶ್ ಆನಂದ ಸ್ವಾಮೀಜಿಯವರು, ಈ ರೀತಿ ಸಾವಿರಾರು ಸ್ವಾಮಿಗಳ ಹೆಸರನ್ನು ಗುರುತಿಲ್ಲ. ನಾವು ಇವತ್ತು ಪ್ರತಿಜ್ಞೆ ಮಾಡೋಣ, ಈ ದೇಶವನ್ನ ಕೆಲವರು ಹೇಳ್ತಾರೆ ಆ ಜಾತಿಯವ್ರಿಗೆ ಜಾತಿ ಮಾಡ್ತಾರಲ್ರಿ, ನಾವೇ ಬೇರೆ ಅಕಸ್ಮಾತ್ ಯಾರು ಜಾತಿ ಮಾಡ್ತಾ ಇದ್ರೆ ನಾವು ಉದಾರವಾಗಿ ಹೋಗ್ತಾ ಇರೋದ್ರಿಂದ ನಮ್ಮಿಂದ ಅವರು ಕಲಿತಾರೆ. ನಾವು ಕೂಡ ದೊಡ್ಡವರಾಗಬೇಕು, ಈ ದಿಕ್ಕಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಹೋಗ್ಬೇಕು. ನಾವೆಲ್ಲರೂ ಕೂಡ ಧರ್ಮ ಅನ್ನೋದನ್ನ ಮರ್ತಿರೋದ್ರಿಂದ ನಮ್ಮ ಗೋಮಾತೆಯನ್ನು ಯಾರು ಕಡಿದ್ರೆ ಅವ್ರ ಕೈಯಿಂದ ನಾವು ಕಡಿತೇವೆ, ಈ ತೀರ್ಮಾನ ಮಾಡ್ಕೊಂಡು ಹೋಗೋಣ. ಸ್ವಾತಂತ್ರ್ಯ ಬಂದಿಲ್ಲ, ಯಾಕೆ ನಾವು ಬದುಕಿರ್ಬೇಕು? ಇಷ್ಟು ಜನ ಸಾಧು ಸಂತರು ಆ ಕಡೆ ಈ ಕಡೆ ಎಲ್ಲ ಕೂತಿರೋರು ಒಂದು ಕಾರ್ಯಕ್ರಮಕ್ಕೋಸ್ಕರ ಬಂದಿಲ್ಲ, ನಮ್ಮನ್ನು ಜಾಗೃತಿ ಮಾಡಕ್ಕೆ ಬಂದಿದ್ದಾರೆ. ಹಾಗಾಗಿ ನಾನು ಇಷ್ಟು ಮಾತ್ರ ಹೇಳ್ತೇನೆ. ಕೃಷ್ಣ ಹೆಚ್ ರಾಥೋಡ್, BV5 ನ್ಯೂಸ್ ಕನ್ನಡ, ಬಸವನ ಬಾಗೇವಾಡಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.